ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಮಂತ್ರಿಯ ಪರೀಕ್ಷೆ. ಕಳಿಂಗ ದೇಶದ ರಾಜನ ಆಸ್ಥಾನಕ್ಕೆ ಜಾಣ ಮಂತ್ರಿ ಒಬ್ಬ ಬೇಕಾಗಿತ್ತು. ಅದಕ್ಕೋಸ್ಕರ ಅವನು ವಿಜಯನಗರಕ್ಕೆ ನಮಗೊಬ್ಬ ಬುದ್ಧಿವಂತನನ್ನು ಕಳಿಸ್ಕೊಡಿ, ಬರುವಾಗ ಅವನು ಹಸಿ ತಾಜಾ ಆಲೂಗಡ್ಡೆ ಮತ್ತು ಮೂಲಂಗಿಯನ್ನು ತಗೊಂಡು ಬರಬೇಕು. ಇಷ್ಟೇ ಅಲ್ಲದೆ ಅವನು ಬುದ್ಧಿಯನ್ನು ಮಡಿಕೆಯಲ್ಲಿ ತರಬೇಕು ಅಂತ ಹೇಳ್ತಾನೆ. ನೋಡಿ, ಇದು ಎಲ್ಲಾದರೂ ಸಾಧ್ಯನಾ? ವಿಜಯನಗರದಿಂದ ಕಳಿಂಗ ರಾಜ್ಯಕ್ಕೆ ಹೋಗುವಂಥ ಸಮಯ ಇದೆಯಲ್ಲ, ಅದಕ್ಕೆ 2-3 ತಿಂಗಳಾದರೂ ಬೇಕು. ಯಾಕೆಂದರೆ ಆವಾಗ ನಡ್ಕೊಂಡು ಅಥವಾ ಕುದುರೆ ಅಥವಾ ಗಾಡಿಗಳನ್ನು ಹೊಡ್ಕೊಂಡು ಹೋಗ್ತಾ ಇದ್ರು. ಎಂಥ ತರಕಾರಿಯನ್ನಾದರೂ ತೊಗೊಂಡೋದ್ರೂ ಕೂಡ ಇಷ್ಟು ಸಮಯದಲ್ಲಿ ಕೆಟ್ಟು ಹೋಗುತ್ತೆ. ತಾಜಾ ತರಕಾರಿ ತರಬೇಕು ಅಂತ ಹೇಳಿದ್ದಾನೆ. ಮತ್ತು ಅದನ್ನು ಕಳಿಸುವಂಥದ್ದು ಹೇಗೆ? ತಾಜಾ ತರಕಾರಿಯನ್ನು ತೊಗೊಂಡೋಗೋಷ್ಟರಲ್ಲಿ ಅದು ಕೊಳ್ತೆ ಹೋಗುತ್ತೆ. ಅಲ್ಲದೆ ಬುದ್ಧಿಯನ್ನು ಮಡಿಕೆಯಲ್ಲಿ ತೊಗೊಂಡು ಹೋಗೋದು ಹೇಗಪ್ಪ ಅಂತ ಎಲ್ಲರೂ ಚಿಂತೆಗೆ ಒಳಗಾಗ್ತಾರೆ. ಆಗ ಅಲ್ಲಿ ವೀರವರ ಅನ್ನುವಂಥ ಬುದ್ಧಿವಂತ ತರುಣನಿರ್ತಾನೆ. ಅವನೇನು ಹೇಳ್ತಾನೆ, ಮಹಾರಾಜರೇ, ಇದನ್ನು ಕಾರ್ಯರೂಪಕ್ಕೆ ತರೋದು ನನ್ನ ಜವಾಬ್ದಾರಿ, ಅದರ ಬಗ್ಗೆ ನೀವು ಯೋಚನೆಯನ್ನು ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದರೆ ಆಗಿನ ಕಾಲದಲ್ಲಿ ಪ್ರಯಾಣವೆಲ್ಲ ಕಾಲ್ನಡಿಗೆ ಅಥವಾ ಕುದುರೆಯಲ್ಲೇ ಇರ್ತಾ ಇತ್ತಲ್ವ. ವೀರವರ ಏನು ಮಾಡ್ತಾನೆ, ಒಂದು ಬಂಡಿಯಲ್ಲಿ ತುಂಬ ಮಣ್ಣನ್ನು ಹಾಕ್ಕೊಂಡು ಅದರಲ್ಲಿ ಆಲೂಗಡ್ಡೆ, ಮೂಲಂಗಿ ಮತ್ತು ಕುಂಬಳದ ಬೀಜವನ್ನು ನೆಡ್ತಾನೆ. ಪ್ರಯಾಣ ಮಾಡಬೇಕಾದ್ರೆ ಸೇವಕರಿಗೆ ಆಗಾಗ ಅದಕ್ಕೆ ನೀರು ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಹಾಕಿಸಿ ಪ್ರಯಾಣ ಬೆಳೆಸ್ತಾನೆ. ಆ ಪ್ರಯಾಣ ಮುಂದುವರಿತಾ ಇದ್ದಂಗೆ ಬಿಸಿಲಿಗೆ ಬೀಜ ಒಡೆದು ಮೊಳಕೆ ಆಗಿ ತರಕಾರಿ ಬೆಳೆಯೋದು ಶುರುವಾಗುತ್ತೆ. ಕುಂಬಳ ಬಳ್ಳಿಯಲ್ಲಿ ಮಿಡಿಕಾಯಿಗೆ ಒಂದು ಮಡಿಕೆಯನ್ನು ತೂರಿಸ್ತಾನೆ. ಅಂದರೆ ಚಿಕ್ಕದಾಗಿ ಒಂದು ಕಾಯಿ ಬಿಟ್ಟಿರುತ್ತಲ್ಲ, ಅದಕ್ಕೊಂದು ಮಡಿಕೆಯನ್ನು ತೂರಿಸ್ತಾನೆ. ಅದು ಅಲ್ಲಿಗೆ ಹೋಗೋಷ್ಟರಲ್ಲಿ ಸ್ವಲ್ಪ ಸ್ವಲ್ಪ ಬೆಳೀತಾ ಹೋಗುತ್ತೆ. ಕಳಿಂಗ ರಾಜ್ಯ ತಲುಪೋದ್ರಲ್ಲಿ ತಾಜಾ ಹೊಸ ತರಕಾರಿ ರಾಜನಿಗಾಗಿ ಸಿದ್ಧವಾಗಿದ್ವು. ಕಳಿಂಗ ರಾಜ ಧೀರಸಿಂಹ ವೀರವರನನ್ನು ಸಂತೋಷದಿಂದ ಸ್ವಾಗತ ಮಾಡ್ತಾನೆ. ವೀರವರ ರಾಜನಿಗೆ ತಾಜಾ ತರಕಾರಿಯನ್ನು ತೋರಿಸಿ ಮಡಿಕೆ ಗಾತ್ರ ಬೆಳೆದಂತಹ ಕುಂಬಳಕಾಯನ್ನು ತೋರಿಸಿ, ಮಹಾರಾಜರೇ, ಬುದ್ಧಿ ಮಡಿಕೆಯಲ್ಲಿದೆ, ಆ ಮಡಿಕೆಯನ್ನು ಒಡಿದೆ ನೀವು ಬುದ್ಧಿಯನ್ನು ತಗೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾನೆ. ರಾಜ ಧೀರಸಿಂಹ ತುಂಬ ಸಂತೋಷ ಪಟ್ಟು ಹೇಳ್ತಾನೆ, ವೀರವರ, ನಿನ್ನ ಎದುರುಗಡೆ ಇರುವಂಥ ಗೊಂಬೆಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳ್ತೀಯಾ ಅಂತಂದ್ಬಿಟ್ಟು ಕೇಳ್ತಾನೆ. ಅಂದರೆ ಅವನು ಹೇಳಿದಂಥ ಒಂದು ಕೆಲಸವನ್ನು ಮಾಡಿ ಮುಗಿಸಿದಾನಲ್ವ. ಈಗ 2ನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅಂದರೆ ಅವನು ಮುಂದೆ 3 ಗೊಂಬೆ ಇರುತ್ತೆ. ಆ 3 ಗೊಂಬೆನೂ ನೋಡೋದಕ್ಕೆ ಒಂದೇ ಸಮವಾಗಿರುತ್ತೆ. ಯಾವುದ್ರಲ್ಲೂ ಎಲ್ಲೂ ವ್ಯತ್ಯಾಸನೇ ಕಾಣಿಸ್ತಾ ಇರೋದಿಲ್ಲ. ಸೊ ಅವನು ಸ್ವಲ್ಪನೂ ಹೆದರ್ಕೊಳ್ಳದೆ ಹೇಳ್ತಾನೆ, ರಾಜ, ನನಗೆ ಒಂದು ತಂತಿನ ಕೊಡಿ ಅಂತ ಕೇಳ್ಕೊಳ್ತಾನೆ. ಒಂದು ತಂತಿಯನ್ನು ತಗೊಂಡು ಏನು ಮಾಡ್ತಾನೆ, ಮೊದಲನೇ ಗೊಂಬೆಯ ಒಂದು ಕಿವಿಯಿಂದ ತಂತಿಯನ್ನು ಒಳಗಡೆ ಹಾಯಿಸ್ತಾನೆ. ಅದು ಇನ್ನೊಂದು ಕಿವಿಯಿಂದ ಹೊರಗಡೆ ಬರುತ್ತೆ. 2ನೇ ಗೊಂಬೆಯ ಕಿವಿಯಿಂದ ತಂತಿ ಹಾಯಿಸಿದಾಗ ಅದು ಬಾಯಿಂದ ಹೊರಗಡೆ ಬರುತ್ತೆ. 3ನೇ ಗೊಂಬೆಯ ಕಿವಿಯಿಂದ ಹಾಯಿಸಿದಾಗ ಅದು ಒಳಗಡೆ ಹೊರಟೋಗುತ್ತೆ. ಅಂದರೆ ಅದು ಎಲ್ಲೂ ಹೋಗೋದಿಲ್ಲ, ಸೀದಾ ಒಳಗಡೆನೆ ಹೊರಟೋಗ್ಬಿಡುತ್ತೆ. ಅದಕ್ಕೆ ವೀರವರ ಹೇಳ್ತಾನೆ, ಮಹಾರಾಜ, ಈ 3 ಗೊಂಬೆಗಳಲ್ಲೂ ಕೂಡ 3ನೇ ಗೊಂಬೆ ಇದೆಯಲ್ಲ, ಅದು ತುಂಬ ಶ್ರೇಷ್ಠ. ಯಾಕೆ ಅಂತಂದರೆ ರಾಜಾಜ್ಞೆಯನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡೋ ಅಂಥವನು ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರೋನು. ಯಾಕಂದರೆ ರಾಜ ಹೇಳೋದನ್ನು ಕೇಳಿಸ್ಕೊಂಡು ಅದನ್ನು ಸರಿಯಾಗಿ ಪಾಲನೆ ಮಾಡಬೇಕಲ್ವಾ. ಈ ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಟ್ರೆ ಏನು ಪ್ರಯೋಜನ? ಅದಕ್ಕೆ ಅವನು ಪ್ರಯೋಜನ ಇಲ್ಲದೆ ಇರುವಂಥವನು. ಮತ್ತು ರಾಜರಹಸ್ಯವನ್ನು ಒಂದು ಕಿವಿಯಿಂದ ಕೇಳಿ ಬಾಯಿಂದ ಆಡಿ ತೋರಿಸ್ತಾನಲ್ಲ, ಅವನು ಹೆಚ್ಚು ಅಪಾಯಕಾರಿ. ಏನೋ ಒಂದು ಗುಟ್ಟು ಹೇಳಿರ್ತಾನೆ ರಾಜ, ಆಯಿತಾ, ಅದನ್ನು ತನ್ನೊಳಗಡೆ ಇಟ್ಕೊಂಡಿರಬೇಕು. ಆದರೆ ಅದನ್ನೇನಾದರೂ ಬಾಯಿಂದ ಹೊರಗಡೆ ಹಾಕ್ದ ಅಂತಂದರೆ ಅದರಷ್ಟು ಅಪಾಯಕಾರಿ ಬೇರೆದಿಲ್ಲ. ಅದಕ್ಕೋಸ್ಕರ ಅವನು ಆ ರೀತಿ ಹೇಳ್ತಾನೆ. ಮತ್ತು ರಾಜರಹಸ್ಯವನ್ನು ಅರ್ಥ ಮಾಡಿಕೊಂಡು ತನ್ನಲ್ಲೇ ಇಟ್ಕೊಳ್ತಾನಲ್ಲ, ಅವನು ಉತ್ತಮ. ಅದಕ್ಕೋಸ್ಕರ ನನ್ನ ದೃಷ್ಟಿಯಲ್ಲಿ 3ನೇ ಗೊಂಬೆನೇ ಶ್ರೇಷ್ಠ ಅಂತ ಹೇಳ್ತಾನೆ. ಧೀರಸಿಂಹನಿಗೆ ತುಂಬ ಸಂತೋಷವಾಗುತ್ತೆ. ಅವನು ಹೇಳ್ತಾನೆ, ವೀರವರ, ಕೊನೆಯದಾಗಿ ನಿನ್ನಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಇಲ್ಲಿ ನೋಡು, ಕೆಂಪು, ಹಸಿರು ಮತ್ತು ನೀಲಿ ಬಣ್ಣದ 3 ಹರಳಿನ ಉಂಗುರ ಇದೆ. ಕೆಂಪು ಹರಳಿನ ಉಂಗುರ ಧರಿಸಿದವನಿಗೆ ಉತ್ತಮವಾದಂಥ ವಿಚಾರಗಳೇ ಬರುತ್ತೆ. ಇನ್ನು ಹಸಿರು ಹರಳು ಧರಿಸಿದವನಿಗೆ ಆ ಉತ್ತಮ ವಿಚಾರಗಳನ್ನು ಉತ್ತಮ ಯೋಜನೆಗೆ ಅಳವಡಿಸೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಹರಳನ್ನು ಧರಿಸ್ಕೊಂಡೆ ಹಸಿರು
ಯಾವೆಲ್ಲ ಉತ್ತಮ ವಿಚಾರಗಳಿದೆಯೋ ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರೋದು, ಅದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗತ್ತೆ ಅವನಿಗೆ. ಇನ್ನು ನೀಲಿ ಹರಳು ಯಾರು ಧರಿಸ್ಕೊಳ್ತಾನೋ ಅವನು ಉತ್ತಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಒಂದೊಂದು ಹರಳನ್ನು ಧರಿಸಿದ್ರೆ ಅದರದ್ದು ಒಂದು ವಿಶೇಷತೆ ಏನು ಅಂತ ಹೇಳೋದು. ಕೆಂಪು ಹರಳನ್ನು ಧರಿಸ್ಕೊಂಡ್ರೆ ಅವನಿಗೆ ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ. ಹಸಿರನ್ನು ಧರಿಸ್ಕೊಂಡ್ರೆ ಆ ವಿಚಾರಗಳನ್ನು ಒಂದು ಯೋಜನೆಗೆ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಮೂರನೇವನು ಅದನ್ನು ಕಾರ್ಯರೂಪಕ್ಕೆ ತರ್ತಾನೆ. ನಿನ್ನ ದೃಷ್ಟಿಯಲ್ಲಿ ಯಾವ ಹರಳು ಶ್ರೇಷ್ಠ, ಅದನ್ನು ಯಾರು ಧರಿಸ್ಕೊಳ್ಬೇಕು ಹೇಳು ಅಂತಂದ್ಬಿಟ್ಟು ತನ್ನ ಕೊನೆ ಪ್ರಶ್ನೆಯನ್ನು ರಾಜ ಕೇಳ್ತಾನೆ. ವೀರವರ ನಗತಾ ಹೇಳ್ತಾನೆ, ಸ್ವಾಮಿ ಇದು ಬಹಳ ಸುಲಭ. ರಾಜನಾಗಿರುವಂಥವನು ಕೆಂಪು ಹರಳನ್ನು ಧರಿಸ್ಬೇಕು. ಮತ್ತು ಅವನ ಆಲೋಚನೆಯನ್ನು ಯೋಜನೆಗೆ ಮಾರ್ಪಡಿಸಲು ಹೇಗೆ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದೆಲ್ಲ ಅವನು ಯೋಚನೆ ಮಾಡಬೇಕಲ್ಲ. ಆ ಯೋಜನೆಗಳನ್ನು ಮಾರ್ಪಾಡು ಮಾಡೋದಕ್ಕೆ ಮಂತ್ರಿಯಾದವನು ಹಸಿರು ಹರಳನ್ನು ಧರಿಸ್ಕೊಳ್ಬೇಕು. ಇನ್ನು ಸೇನಾಪತಿ ಇರ್ತಾನಲ್ಲ, ಅವನು ಅದನ್ನು ಕಾರ್ಯರೂಪಕ್ಕೆ ತರುವಂಥವನು. ಅವನು ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೋಸ್ಕರನೇ ನೀಲಿ ಹರಳನ್ನು ಧರಿಸ್ಕೊಳ್ಬೇಕು. ಉತ್ತಮ ವಿಚಾರ ಇಲ್ಲದೇ ಇದ್ದರೆ ಯೋಜನೆಗಳಾಗಲಿ ಕಾರ್ಯರೂಪಗಳಾಗಲಿ ಅದಕ್ಕೆ ಬೆಲೆ ಇರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ವೀರವರನ ಮಾತನ್ನು ಕೇಳಿ ಕಳಿಂಗ ರಾಜ ಧೀರಸಿಂಹನಿಗೆ ತುಂಬ ಸಂತೋಷವಾಗುತ್ತೆ. ಅವನು ವೀರವರನನ್ನು ತನ್ನ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ಕೊಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಕತೆ ಇದು. ಎಷ್ಟು ಬುದ್ಧಿವಂತಿಕೆ ಇದೆ. ಮಂತ್ರಿ ಆದವನು ತುಂಬಾ ಬುದ್ಧಿವಂತನಾಗಿರಬೇಕು, ಆಗನೇ ರಾಜನಿಗೆ ಒಳ್ಳೆಯದು. ಅದಕ್ಕೆ ಅವನು ನಡೆಸಿದಂಥ ಎಲ್ಲ ಒಂದು ಪರೀಕ್ಷೆಗಳಲ್ಲೂ ಅವನು ಉತ್ತೀರ್ಣನಾಗಿ ಅವನೇ ಮಂತ್ರಿ ಆಗ್ತಾನೆ. ಹರೇ ಕೃಷ್ಣ.